ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಾಳೆ ದಿನ 26 ಜೂನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಎಫ್ ಅಂಡ್ ಸ್ಟಾಕ್ಗಳ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಸದ್ಯಕ್ಕೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೆಲ್ಲ ಲೆವೆಲ್ಸ್ನ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಅಂತಂದ್ರೆ, ನಮ್ಮ ವ್ಯೂವರ್ಸ್ಗೆ ನಮ್ಮ ವಿಡಿಯೋಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ. ಆಲ್ರೆಡಿ ನೀವು ಲೈಕ್ ಮಾಡ್ತಾ ಇದ್ದೀರಾ, ಆದ್ರೂ ಕೂಡ ಲೈಕ್ಸ್ 10 ಕೆಳಗಡೆನೆ ಇದೆ. ಹೇಗಾದ್ರೂ ಮಾಡಿ ಲೈಕ್ಸ್ನ 20ವರೆಗೆ ತಗೊಂಡ್ ಬಂದ್ರೆ ಅದು ಯೂಟ್ಯೂಬ್ ಆಲ್ಗೋರಿಥಮ್ಗೆ ಇಷ್ಟ ಆಗಿ ಇನ್ನಷ್ಟು ಹೆಚ್ಚಿನ ವ್ಯೂ ಬರೋ ಚಾನ್ಸಸ್ ಇರುತ್ತೆ. ನನ್ನ ರಿಕ್ವೆಸ್ಟ್ ಅಂತಂದ್ರೆ, ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಲೈಕ್ ಮಾಡಿ. ಹಾಗೂ ನಮ್ಮ ವಿಡಿಯೋಗಳಲ್ಲಿ ನಾನು ಹೇಳೋ ಯಾವ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗುತ್ತೆ, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದ್ರೆ ಅದನ್ನ ಕೂಡ ನಾನು ನಮ್ಮ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀನಿ. ಈಗ ನಾವು ವಿಡಿಯೋನ ಮುಂದುವರಿಸೋಣ. ಈಗ ನಿಫ್ಟಿ 25,244 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಪ್ರೀವಿಯಸ್ ಡೇ ಅಂದ್ರೆ 24 ಜೂನ್ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟು ಬ್ರೇಕ್ಔಟ್ ಕೊಟ್ಟಿದ್ರೆ ಕೂಡ ಇಸ್ರೇಲ್ ಇರಾನ್ ಮಧ್ಯೆ ಆಗಿರೋ ಸೀಸ್ ಫೈರ್ ವೈಲೇಷನ್ ಅಂತ ಒಂದು ನೆಗೆಟಿವ್ ನ್ಯೂಸ್ ಇಂದ ಶಾರ್ಪ್ ಕರೆಕ್ಷನ್ ಬಂದಿತ್ತು. ನಿಫ್ಟಿ ಡೇ ಲೋ ನಲ್ಲಿ ಕ್ಲೋಸ್ ಆಗಿತ್ತು. ಅದಕ್ಕಾಗಿ ನಾವು ಯಾವುದೇ ಪೊಸಿಷನ್ಸ್ ನ ಕೂಡ ತಗೊಂಡೋಗಿದ್ದಿಲ್ಲ. ಹಾಗೂ ನೆಕ್ಸ್ಟ್ ಡೇಗೆ ಅಂದ್ರೆ 25 ಜೂನ್ ಬುಧವಾರ ದಿನ ನಾವು ಯಾವುದೇ ಟ್ರೇಡ್ ನ ಕೂಡ ಮಾಡೋದು ಬೇಡ. ಏತಕ್ಕಂದ್ರೆ ಇದೆಲ್ಲ ನೋ ಟ್ರೇಡಿಂಗ್ ಝೋನ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೂ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಆಫ್ಟರ್ 12 ಅಥವಾ 12:30 PM ನಾನು ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ನ ನೋಡಿ ಡಿಸೈಡ್ ಮಾಡ್ತೀವಿ ಯಾವ ರೀತಿ ಪೊಸಿಷನ್ ತಗೋಬಹುದು ಅಂತ. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಹಾಗೂ ಆಫ್ಟರ್ 12 PM ನಿಫ್ಟಿ 25,200 ಮೇಲೆ ಸೆಷನ್ ಆಗಿದ್ದಕ್ಕೆ ಹಾಗೂ 25,250 ಹಾಗೂ 300 ಹತ್ರ ಪುಟ್ ರೇಟರ್ಸ್ ಅಡಿಷನಲ್ ಆಗಿ ಆಡ್ ಆಗೋ ಸಲುವಾಗಿ ನಾವು ಇಲ್ಲಿ ಒಂದು ಕಾಲ್ ಪೊಸಿಷನ್ಸ್ ನ ನಮ್ಮ ಗ್ರೂಪ್ ಅಲ್ಲೂ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್, ಇಲ್ಲಿ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ಬೋದು. ಆಲ್ರೆಡಿ ಜಾಯ್ನ್ ಆಗಿ ನಮ್ಮ ಮೆಸೇಜ್ ನ ನೋಡಿಲ್ಲ ಅಂದ್ರೆ ನೀವು ಒಂದ್ಸರಿ ಹೋಗಿ ಮೆಸೇಜ್ ನ ನೋಡ್ಬೋದು. ಇಲ್ಲಿ ನಾವು ಬೈ ಮಾಡಿದ್ಮೇಲೆ ಮೂಮೆಂಟಮ್ ಬಂತು. ನಿಫ್ಟಿ 25,250 ಮೇಲೆ ಹೋಗಿತ್ತು. ಎಂಡ್ ಆಫ್ ದ ಡೇ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಈ ಕ್ಲೋಸಿಂಗ್ ನಮ್ಗೆ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಏತಕ್ಕಂದ್ರೆ ನಾನು ನಿಫ್ಟಿನ ಇಲ್ಲಿ ನಿಮ್ಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸಿದ್ರೆ ನೀವು ಇಲ್ಲಿ ನೋಡ್ಬೋದು, ನಿಫ್ಟಿ October 1 ನಂತರ ಈಗ ಮೊದಲನೇ ಬಾರಿ ನಿಫ್ಟಿ 25,200 ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಇದು ಪಾಸಿಟಿವ್ ಆಗಿದೆ. ಹಾಗೂ ನಿಫ್ಟಿ ಕ್ಲೋಸಿಂಗ್ ನಿಯರ್ ಬ್ರೇಕ್ಔಟ್ ಹತ್ರನೇ ಇದೆ. ನಿಫ್ಟಿ 25,300 ಈ ಬ್ರೇಕ್ಔಟ್ ಲೆವೆಲ್ ಮೇಲೆ ಓಪನ್ ಆದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ನಿಫ್ಟಿನಲ್ಲಿ ಒಂದು ಶಾರ್ಪ್ 200 to 300 ಮೂವ್ಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಅಗೇನ್ ಇವತ್ತಿನ ದಿನ ನೆಕ್ಸ್ಟ್ ಡೇಗೆ ನಮ್ಮ ಕಾಲ್ ಪೊಸಿಷನ್ಸ್ ನ BTST ಪೊಸಿಷನ್ ಆಗಿ ತಗೊಂಡು ಹೋಗಿದ್ದೀವಿ. ಇಲ್ಲಿಂದ ಈಗ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳ ಸೆಂಟಿಮೆಂಟ್ ಹೇಗಿದೆ ಅಂತ ನೋಡೋಣ. ಮೊದಲೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ತುಂಬಾ ಕಡಿಮೆ ಆಗಿ ಈಗ 13 ಕೆಳಗಡೆ ಬಂದಿದೆ. ಇದು ಓವರ್ ಆಲ್ ಆಗಿ ಪಾಸಿಟಿವ್ ಆಗಿರುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ನೆಗೆಟಿವ್ ಅಂತಂದ್ರೆ, ಇದು ಏನಾದ್ರೂ 12 ಕೆಳಗಡೆ ಬಂದ್ರೆ ಆಗ ಮಾರ್ಕೆಟ್ ಅಲ್ಲಿ ಒಂದು ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಇದೇನಾದ್ರೂ 12 ಕೆಳಗಡೆ ಹೋದ್ರೆ ಆಗ ನಿಫ್ಟಿನಲ್ಲಿ ಯಾವುದೇ ಕ್ಷಣದಲ್ಲಿ ಶಾರ್ಪ್ ಡಿಪ್ 150 to 200 ಪಾಯಿಂಟ್ಸ್ ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಕೂಡ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ ಈಗ 66 ಹತ್ರ ಬಂದಿದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ ಇದು 86.8 ವರೆಗೆ ಹೋಗಿತ್ತು. ಅದು ಕೂಡ ಕೂಲ್ ಡೌನ್ ಆಗ್ತಾ 86 ಹತ್ರ ಬಂದಿದೆ. ಇದು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US$ ಇಂಡೆಕ್ಸ್ 98 ಹತ್ರ ಇರೋದು, ಹಾಗೂ US 10-year ಬಾಂಡ್ yield 4.3 ಹತ್ರ ಇರೋದು, ಎಲ್ಲಾ ಪ್ಯಾರಾಮೀಟರ್ಸ್ ಗಳು ನಮಗೆ ಟೋಟಲ್ ಆಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟ್ಗೆ. ಇನ್ನು US ಕಡೆ ಬಂದ್ರೆ US ನ ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ಕೂಡ ಪಾಸಿಟಿವ್ ಮೂವ್ಮೆಂಟಮ್ ಇತ್ತು. ಅದು ಕೂಡ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ಕೂಡ ನಿನ್ನೆ ಒಂದು ಒಳ್ಳೆ ಬ್ರೇಕ್ಔಟ್ ಬಂದಿತ್ತು. ಅದು ಕೂಡ ಹೈಯಲ್ಲಿ ಇದೆ. ಇನ್ನು ಏಷ್ಯಾ ಕಡೆಯಿಂದ ನಾವು ನಿಕೆನ ನೋಡಿದ್ರೆ, ನಿಕೆ ಕೂಡ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಗಳನ್ನೆಲ್ಲ ಕ್ರಾಸ್ ಆಗಿ ಹೈಯಲ್ಲಿ ಅದು 39,000 ಮೇಲೆ ಬಂದಿದೆ. ಇವು ಎಲ್ಲ ನಮ್ಗೆ ಓವರ್ ಆಲ್ ಆಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ.
ಇನ್ನು ಆಪ್ಷನ್ ಚೈನಿಗೆ ಬಂದ್ರೆ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 26 ಲ್ಯಾಕ್ಸ್ ಇದ್ರೆ ಕಾಲ್ ಸೈಡ್ ಅಲ್ಲಿ 24 ಲ್ಯಾಕ್ಸ್ ಇದೆ. ಸೊ ಇಲ್ಲಿ ಪುಟ್ ರೇಟರ್ಸ್ ಸ್ವಲ್ಪ ಹೆಚ್ಚಾಗಿದ್ದಾರೆ, ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ನಾವು ಇಲ್ಲಿ ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೆಗೆಟಿವ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 25,200 ಹತ್ರ ಇದೆ. ಸೊ 25,200 ಕೂಡ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿರೋದು ಅದು ನಮಗೆ ಪಾಸಿಟಿವ್ ಆಗಿರುತ್ತೆ. ಏತಕ್ಕಂತಂದ್ರೆ 25,200 ಅದ್ರ ಕೆಳಗಡೆ ಇರೋ ಇನ್ನಷ್ಟು ಓಪನ್ ಇಂಟ್ರೆಸ್ಟ್ ಗಳಿಂದ ಇಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬಂದ್ರೆ ಅಲ್ಲಿ ಇನ್ನಷ್ಟು ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು 25,300 ಹತ್ರ 45,000 ಹೊಸದಾಗಿ ಓಪನ್ ಇಂಟ್ರೆಸ್ಟ್ ಇಲ್ಲಿ ಆಡ್ ಆಗಿದಾವೆ. ಸೊ ನಿಫ್ಟಿ 25,300 ಮೇಲೆ ಹೋಗೋ ಚಾನ್ಸಸ್ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ನಿಫ್ಟಿ ಬಾರ್ ಚಾರ್ಟ್ ಆಪ್ಷನ್ ಚೈನಿಗೆ ಬಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು 25,200 ಹತ್ರ ಇಲ್ಲಿ ಪುಟ್ ರೇಟರ್ಸ್ ಸ್ಟ್ರಾಂಗ್ ಆಗಿ ಆಡ್ ಆಗಿದ್ದಾರೆ. ಇಲ್ಲಿ 25,200 ಹತ್ರ ಇರೋ ಕಾಲ್ ರೇಟರ್ಸ್ ಆಲ್ರೆಡಿ ರಿಸ್ಕ್ ಅಲ್ಲಿ ಬಂದಿದ್ದಾರೆ. ಇನ್ನು ನಿಫ್ಟಿ 25,300 ಮೇಲೆ ಹೋದ್ರೆ 25,200 ಕಾಲ್ ರೇಟರ್ಸ್ ಹಾಗೂ 300 ಕಾಲ್ ರೇಟರ್ಸ್ ಹೊರಗಡೆ ಬರೋಕೆ ಶುರು ಆದ್ರೆ ನಿಫ್ಟಿ ಸುಲಭವಾಗಿ 25,500 ಕಡೆ ಅದ್ರ ಮೇಲೆ ಕೂಡ ಹೋಗಿ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಪ್ರಕಾರ ನಿಫ್ಟಿ 25,300 ಮೇಲೆ ಸಸ್ಟೈನ್ ಆದ್ರೆ ಕ್ಲೋಸಿಂಗ್ 25,500 ಮೇಲೆನೆ 25,050 ಬರ್ಬೋದು, 600 ಬರ್ಬೋದು, ಅಥವಾ ಯಾವುದೇ ಲೆವೆಲ್ ಆಗಿರ್ಬೋದು. ಅದೇ ನಿಫ್ಟಿ ಏನಾದ್ರು ಶಾರ್ಪ್ ಅಪ್ ಕೊಟ್ಟು 25,500 ಬಿಫೋರ್ 2 PM ರೀಚ್ ಆಯ್ತು ಅಂತಂದ್ರೆ ಎಂಡ್ ಆಫ್ ದ ಡೇ ಶಾರ್ಪ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಸೊ ಇದು ಆಪ್ಷನ್ ಚೈನ್ ಆಯ್ತು. ಸೊ ಇಲ್ಲಿಂದ ಈಗ ನಾವು ಚಾರ್ಟ್ ಪ್ರಕಾರ ಯಾವ ರೀತಿ ಪೊಸಿಷನ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ನಿಫ್ಟಿ 25,244 ಹತ್ರ ಏನು ಕ್ಲೋಸ್ ಆಗಿದೆ 25,300 ಮೇಲೆ ಇಂದಾನೆ ಇಲ್ಲಿ ಶಾರ್ಟ್ ಕವರಿಂಗ್ ಶುರು ಆಗುತ್ತೆ. ಈ ಮೂಮೆಂಟಮ್ 25,500 ಟುವರ್ಡ್ಸ್ 25,600 ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಏನಾದ್ರು 25,150 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬರೋದು ಒಳ್ಳೇದು, ಹಾಗೂ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಅದೇ ನಿಫ್ಟಿ ಏನಾದ್ರು ನೆಗೆಟಿವ್ ನ್ಯೂಸ್ ಇಂದ ಗ್ಯಾಪ್ ಡೌನ್ ಅಂತ ಆದ್ರೆ ನಾವು ಯಾವುದೇ ಟ್ರೇಡ್ ನ ತಗೊಳ್ಳಲ್ಲ. ನಾವು ಅಟ್ಲೀಸ್ಟ್ ಮೊದಲನೇ 45 ನಿಮಿಷ ವೇಟ್ ಮಾಡಿ 10 ಗಂಟೆ ನಂತರ ಯಾವ ರೀತಿ ಪೊಸಿಷನ್ ತಗೋಬಹುದು ಅಂತ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ ಟ್ರೇಡ್ ಆಗಿತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿ 56,700 ಮೇಲೆ ಹೋದ್ಮೇಲೆ ನಾವು ಇಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಇಲ್ಲಿ ಕೂಡ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇದೆ. ಸೊ ಇದರಲ್ಲಿ ಕೂಡ ಬರೋ ಶಾರ್ಟ್ ಕವರಿಂಗ್ 57,400 ವರೆಗೂ ಹೋಗ್ಬೋದು. ಸೊ ಇದ್ರ ಮೂಮೆಂಟಮ್ಗೆ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮಧ್ಯದಲ್ಲಿ 56,900 ಇಂದ 57,000 ಸೈಕಲಾಜಿಕಲ್ ಲೆವೆಲ್ ಇರುತ್ತೆ. ಮೇ ಬಿ ಅಲ್ಲಿ ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಮೂಮೆಂಟಮ್ 57,400 ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 57,400 ಏನಾದ್ರು ಬಿಫೋರ್ 2 PM ಬಂತು ಅಂತಂದ್ರೆ ಎಂಡ್ ಆಫ್ ದ ಡೇ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಶಾರ್ಪ್ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಅಂತ ಓಪನ್ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 56,200 ಇಂದ 56,300 10 ಡೇ ಮೂವಿಂಗ್ ಆವರೇಜ್ ಅಲ್ಲಿ ಸಪೋರ್ಟ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ನಮ್ಮ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 56,000 ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ರಿವರ್ಸ್ ಕಾಣ್ತಾ ಇದ್ರೆ ಮೇಲೆ ಅಗೇನ್ 57,000 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಈಗಿನ ಕ್ಲೋಸಿಂಗ್ 13,207 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 13,221 ಇರುತ್ತೆ. ಸೊ ಇದರಲ್ಲಿ ನಾವು ಅಗೇನ್ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅದು 13,240 ಮೇಲೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಪ್ರೀವಿಯಸ್ ಡೇ ಹೈ ಹಾಗೂ ಇವತ್ತಿನ ಡೇ ಹೈ ನೋಡ್ಕೊಂಡ್ರೆ ನಿಮ್ಗೆ ಸಿಗೋದು ಹೈ 13,238. ಸೊ 13,240 ಮೇಲೆ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸ್ಟಾಪ್ ಲಾಸ್ ಇವತ್ತಿನ ದಿನದಲ್ಲೂ 13,170 ಹತ್ರ ಪ್ಲಾನ್ ಮಾಡ್ಬೋದು. ಇಲ್ಲಿಂದ ಕೂಡ ಬರೋ ಮೂಮೆಂಟಮ್ 150 to 200 ಪಾಯಿಂಟ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಯಾವ ಇಂಡಿಸಸ್ ಅಲ್ಲಿ ಕಂಫರ್ಟಬಲ್ ಇರುತ್ತೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಈ ಮೂರಲ್ಲಿ ಯಾವ್ದ್ರಲ್ಲಾದ್ರೂ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಫೈನಾನ್ಸ್ ನಿಫ್ಟಿ
ಪೊಸಿಷನ್ ತಗೋಬೇಕು ಅಂತಂದ್ರೆ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನ ನೋಡಿ ಅದೇ ರೀತಿ ಫೈನಾನ್ಸ್ ನಿಫ್ಟಿನಲ್ಲಿ ಕೂಡ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಈ ರೀತಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಲೆವೆಲ್ಸ್ ಗಳಲ್ಲಿ ನಾವು 26 ಜೂನ್ ಮಂತ್ಲಿ ಎಕ್ಸ್ಪೈರಿನಲ್ಲಿ ಪೊಸಿಷನ್ ತಗೊಳ್ಳೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.